ಸೆಕೆಂಡ್ PUCಯಲ್ಲಿ 70% ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ ಜಸ್ಟ್ ಪಾಸ್ ಆಗ್ತಾರೆ ಅಂಡ್ ಓನ್ಲಿ 10% ವಿದ್ಯಾರ್ಥಿಗಳು ಅಬೌವ್ 90 ಸ್ಕೋರ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಈ ಸಮಸ್ಯೆನ ಕೇವಲ ನೀವಷ್ಟೇ ಅಲ್ಲ, ಆಲ್ಮೋಸ್ಟ್ 90% ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಈ ಒಂದು ಸಮಸ್ಯೆಯನ್ನ ಫೇಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ಸಮಸ್ಯೆನ ನಾನು ಕೂಡ ಫೇಸ್ ಮಾಡಿದ್ದೀನಿ. 10th ಸ್ಟ್ಯಾಂಡರ್ಡ್ ನಲ್ಲಿ ಇದ್ದಾಗ ಓನ್ಲಿ ನಾನು 45 ಸ್ಕೋರ್ ಮಾಡಿದೆ ಅಂಡ್ ಫಸ್ಟ್ PUCಯಲ್ಲಿ ಇದ್ದಾಗ ಓನ್ಲಿ 42 ಸ್ಕೋರ್ ಮಾಡಿದೆ ಇಂಗ್ಲಿಷ್ ನಲ್ಲಿ. ಬಟ್ ಸೆಕೆಂಡ್ PUCಯಲ್ಲಿ ನಾನು ಇದನ್ನ ರಿಪೀಟ್ ಆಗ್ಲಿಕ್ಕೆ ಬಿಡಲಿಲ್ಲ. ಸೆಕೆಂಡ್ PUCಯಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಯಾವ ರೀತಿ ಸ್ಟಡಿ ಮಾಡಬೇಕು, ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡುವಂತಹ ಮೆಥಡ್ಸ್ ಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿ ಸೆಕೆಂಡ್ PUC ಇಂಗ್ಲಿಷ್ ಅಲ್ಲಿ ನಾನು 90 ಸ್ಕೋರ್ ಮಾಡಿದೆ, ಅಂದ್ರೆ ಆಲ್ಮೋಸ್ಟ್ ಡಬಲ್ ಸ್ಕೋರ್ ಮಾಡಿದೆ. ಸೊ ನಾನಂತ ಒಬ್ಬ ವೀಕ್ ಸ್ಟೂಡೆಂಟ್ ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡಬಹುದು ಅಂದ್ರೆ ನೀವು ಕೂಡ ಸುಲಭವಾಗಿ ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡಬಹುದು. ಜಸ್ಟ್ ನಾನು 90 ಸ್ಕೋರ್ ಮಾಡಿಲ್ಲ, ಇನ್ಫ್ಯಾಕ್ಟ್ ನಾನು ಇಂಗ್ಲಿಷ್ ನಲ್ಲಿ ಒಬ್ಬ ಎಕ್ಸ್ಪರ್ಟ್ ಆಗಿ ಸಾವಿರಾರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅನ್ನ ಕಲಿಸಿದ್ದೀನಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ಇಂಗ್ಲಿಷ್ ಅಲ್ಲಿ ಅಬೌವ್ 90 ಸ್ಕೋರ್ ಮಾಡಬಹುದು, ಇಂಗ್ಲಿಷ್ ಆಸ್ ಅ ಲ್ಯಾಂಗ್ವೇಜ್ ಆಗಿ, ಆಸ್ ಅ ಸಬ್ಜೆಕ್ಟ್ ಅಲ್ಲ, ಇಂಗ್ಲಿಷ್ ಒಂದು ಭಾಷೆಯಾಗಿ ಅದರ ಮೇಲೆ ನೀವು ಯಾವ ರೀತಿ ಹಿಡಿತವನ್ನ ಸಾಧಿಸಬಹುದು ಅದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ ಈ ಒಂದು ವಿಡಿಯೋದಿಂದ ಇಡೀ ಲೈಫ್ ನಿಮ್ದು ಚೇಂಜ್ ಆಗಲಿದೆ. ಇಡೀ ಲೈಫ್ ನಲ್ಲಿ ನೀವು ಯಾವತ್ತೂ ಇಂಗ್ಲಿಷ್ ನ ಸಮಸ್ಯೆಯನ್ನ ಫೇಸ್ ಮಾಡೋದಿಲ್ಲ, ಇದರ ಪ್ರಾಮಿಸ್ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಪಾಯಿಂಟ್ ಬಂದು 9th ಸ್ಟ್ಯಾಂಡರ್ಡ್ ನಲ್ಲಿ, 10th ಸ್ಟ್ಯಾಂಡರ್ಡ್ ನಲ್ಲಿ ಅಂಡ್ ಫಸ್ಟ್ PUC ಅಲ್ಲಿ ನಿಮ್ದು ಇಂಗ್ಲಿಷ್ ನಲ್ಲಿ ಎಷ್ಟು ಕಡಿಮೆ ಸ್ಕೋರ್ ಆಗಿತ್ತು ಅದು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಈಗ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಅಂಡ್ ಎಷ್ಟು ಸ್ಮಾರ್ಟ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಅದರ ಮೇಲೆ ಡಿಪೆಂಡ್ ಆಗಿದೆ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅನ್ನೋದನ್ನ. ಸೊ ಯಾವ ರೀತಿಲಿ ಸ್ಮಾರ್ಟ್ ವರ್ಕ್ ಮಾಡಿ ಈ ಸಮಸ್ಯೆಯನ್ನ ಇಡೀ ಲೈಫ್ ಲಾಂಗ್ ಟೈಮ್ ನಲ್ಲಿ ಈ ಸಮಸ್ಯೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡಲಿಕ್ಕೆ ಬಂದಾಗ ನೋಡಿ, ಎರಡು ಅಪ್ರೋಚಸ್ ಇವೆ, ಎರಡು ಮೆಥಡ್ಸ್ ಇವೆ. ಒಂದು ಸ್ವಲ್ಪ ಈಸಿ ಇದೆ, ಬಟ್ ಲೈಫ್ ನಲ್ಲಿ ಫ್ಯೂಚರ್ ನಲ್ಲಿ ಯಾವತ್ತೂ ನಿಮ್ಗೆ ಹೆಲ್ಪ್ ಆಗೋದಿಲ್ಲ. ನಾನು ಶೇರ್ ಮಾಡ್ಲಿಕ್ಕೆ ಹೋಗ್ತಾ ಇರುವಂತಹ ಮೆಥಡ್ ಸ್ವಲ್ಪ ನಿಮ್ಗೆ ಈಗ ಡಿಫಿಕಲ್ಟ್ ಅನ್ನಿಸಬಹುದು, ಬಟ್ ಲೈಫ್ ನಲ್ಲಿ ಅದರಿಂದ ಆಗುವಂತಹ ಬೆನಿಫಿಟ್ಸ್ ಇದೆಯಲ್ಲ ಆಫ್ಟರ್ ಸೆಕೆಂಡ್ PUC ಇನ್ ಯೋರ್ ಜಾಬ್, ಇನ್ ಯೋರ್ ಕರಿಯರ್, ಸೊ ಅದು ಮಾತ್ರ ಅನ್ಲಿಮಿಟೆಡ್ ಬೆನಿಫಿಟ್ಸ್ ಅದರಿಂದ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಸೆಕೆಂಡ್ PUC ಇಂಗ್ಲಿಷ್ ಬಂದಾಗ ಅದರಲ್ಲಿ ಇಷ್ಟು ಗ್ರಾಮರ್ ಟಾಪಿಕ್ಸ್ ಗಳು ಇವೆ. ಅದು ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಪ್ರೊನೌನ್, ಪ್ಯಾಸೇಜ್, ಲಿಂಕರ್ಸ್, ಡೈಲಾಗ್ ರೈಟಿಂಗ್, ನೋಟ್ ಮೇಕಿಂಗ್ ಆಗಿರ್ಬೋದು, ರಿಪೋರ್ಟೆಡ್ ಸ್ಪೀಚ್, ಎಕ್ಸ್ಪ್ರೆಷನ್ಸ್, ಆರ್ಟಿಕಲ್ಸ್, ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್, ಕ್ವಶನ್ ಟ್ಯಾಗ್ಸ್, WH ಕ್ವಶನ್ಸ್ ಅಂಡ್ ರೆಕ್ಟಿಫೈ ದಿ ಎರರ್ಸ್. ಟೋಟಲ್ ಆಗಿ ಬಂದು ಇಲ್ಲಿ ನಿಮಗೆ 12 ಟಾಪಿಕ್ಸ್ ಗಳು ಇವೆ. ಸೊ ಇಲ್ಲಿ ಮೊದಲನೇ ಮೆಥಡ್ ಬಂದು ಶಾರ್ಟ್ ಕಟ್ ಮೆಥಡ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈ ಗ್ರಾಮರ್ ಟಾಪಿಕ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಗಳನ್ನ, ಕೆಲವೊಂದು ಶಾರ್ಟ್ ಕಟ್ಸ್ ಗಳನ್ನ ಕಲ್ತುಕೊಂಡು ಔಟ್ ಆಫ್ 40 ಮಾರ್ಕ್ಸ್ ಅಲ್ಲಿ, ಗ್ರಾಮರ್ ಅಲ್ಲಿ ನಿಮಗೆ 40 ಅಂಕ ಇದೆ, 40 ಅಂಕದಲ್ಲಿ 25-30 ಮಾರ್ಕ್ಸ್ ಅನ್ನ ಪಡೆದುಕೊಳ್ತಾರೆ. ಅಂಡ್ ದೆನ್ ಬರುತ್ತೆ ನಿಮ್ಮ ಥೇರಿ ಸೆಕ್ಷನ್. ಥೇರಿ ಸೆಕ್ಷನ್ ಅಲ್ಲಿ ನಿಮ್ದು ಪ್ರೋಸ್ ಇವೆ, 8 ಚಾಪ್ಟರ್ಸ್ ಗಳು ಇವೆ ಅಂಡ್ 6 ಪೋಯಮ್ಸ್ ಗಳು ಇವೆ. ಇಲ್ಲಿ ಕೂಡ ನಿಮಗೆ 40 ಅಂಕ ಇರುತ್ತೆ. ಇದರಲ್ಲಿ ಕೂಡ ಸ್ಟೂಡೆಂಟ್ ಸಮರೀಸ್ ಅನ್ನ ಬೈ ಹಾರ್ಟ್ ಹಾಕಿ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಅನ್ನ ಬೈ ಹಾರ್ಟ್ ಮಾಡಿ ಇಲ್ಲಿ ಕೂಡ ಒಂದು 25-30 ಸ್ಕೋರ್ ಮಾಡ್ತಾರೆ. ಬಟ್ ಈ ಮೆಥಡ್ ಇದೆಯಲ್ಲ, ಇದು ನಿಮ್ಗೀಗ ಈಸಿ ಅನ್ನಿಸ್ತಾ ಇದೆ. ಇದೇ ಮೆಥಡ್ ಅನ್ನ ನಾನು ಕೂಡ ನಿಮ್ಗೆ ರೆಕಮೆಂಡ್ ಮಾಡಬಹುದಾಗಿತ್ತು, ಬಟ್ ನನಗಿದು ಸರಿ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ನೋಡಿ, ನಾನು ನಿಮ್ಗೆ ಯಾವಾಗ್ಲೂ ಅಡ್ವೈಸ್ ಕೊಡುವಾಗ ನಾನು ನನ್ನ ಸ್ವಂತ ತಮ್ಮನಿಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಸ್ಯೂಮ್ ಮಾಡಿಕೊಂಡು ಊಹಿಸ್ಕೊಂಡು ನಾನು ನಿಮಗೆ ಅಡ್ವೈಸ್ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ನೀವು ಜಸ್ಟ್ ಈಗ 17-18 ವರ್ಷದ ಸ್ಟೂಡೆಂಟ್ಸ್ ಇದ್ದೀರಾ. ಸೆಕೆಂಡ್ PUC ಆದ ನಂತರ ಏನಾಗುತ್ತೆ, ಜಾಬ್ಸ್ ನಲ್ಲಿ ನಿಮ್ಮ ಕರಿಯರ್ ನಲ್ಲಿ ಏನ್ ಸಮಸ್ಯೆಗಳು ಬರುತ್ತೆ ಅದರ ಬಗ್ಗೆ ನಿಮಗೆ ನಾಲೆಜು ಇಲ್ಲ ಅಂಡ್ ಎಕ್ಸ್ಪೀರಿಯನ್ಸು ಇಲ್ಲ. ಸೊ ನೀವೀಗ ಮಾಡ್ತಾ ಇರುವಂತಹ ಡಿಸಿಷನ್ಗಳಿಂದ ನಿಮ್ಮ ಲೈಫ್ ಮೇಲೆ, ಮುಂದಿನ ಲೈಫ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ರಿಯಾಲಿಟಿಯನ್ನ ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಅದು ಇಷ್ಟ ಆಗದೆ ಇರಬಹುದು, ನಿಮ್ಗೆ ಅದು ಸರಿ ಅನಿಸದೆ ಇರಬಹುದು, ಬಟ್ ಅದು ರಿಯಾಲಿಟಿ. ಸೊ ರಿಯಾಲಿಟಿಯನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೆಕೆಂಡ್ PUC ನಂತರ ಏನಾಗುತ್ತೆ ನೀವೀಗ ಅರ್ಥ ಮಾಡ್ಕೊಂಡ್ರೆ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ, ನಾಳೆ ನೀವು 90% ಸ್ಟೂಡೆಂಟ್ಸ್ಗಿಂತ ಮುಂದೆ ಇರ್ತೀರಾ. ಸೊ ನೀವೇನಾದ್ರೂ ಈ ಈಸಿ ಮೆಥಡ್ಗಳ ಹಿಂದೆ ಬಿದ್ದರೆ, ಇದನ್ನ ಫಾಲೋ ಮಾಡಿದ್ರೆ ನಾಳೆ ಆ 90% ಜನ ಹಿಂದಿರ್ತಾರಲ್ಲ ಆ ಸ್ಟೂಡೆಂಟ್ಸ್ ನ ಗ್ರೂಪ್ ನಲ್ಲಿ ನೀವು ಕೂಡ ಒಬ್ರು ಆಗಿರ್ತೀರಾ. ಸೊ ಆಯ್ಕೆ ನಿಮ್ದು, ಈ ಡಿಸಿಷನ್ ನೀವು ಮಾಡಬೇಕು, ಇಲ್ಲಿ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಈಗಾಗಲೇ ನಾನು ಹೇಳಿರುವ ಹಾಗೆ ಈ ಫಸ್ಟ್ ಮೆಥಡ್ ನಲ್ಲಿ ನೀವು ಶಾರ್ಟ್ ಕಟ್ಸ್ ಯೂಸ್ ಮಾಡ್ತೀರಾ, ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ. ಅದರ ಮೇಲೆ ಈಗಾಗಲೇ 100 ವಿಡಿಯೋಸ್ಗಳು ಇವೆ ಯೂಟ್ಯೂಬ್ ನಲ್ಲಿ, ನೀವು ಅದನ್ನ ನೋಡಬಹುದು. ಅದೇ ಮೆಥಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ನನಗೆ ಇಲ್ಲಿ 2 ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಶಾರ್ಟ್ಕಟ್ ಮೆಥಡ್ಗಳನ್ನ ಬಳಸಿ ನೀವು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90 ಸ್ಕೋರ್ ಮಾಡಿದಿರಿ, 95 ಸ್ಕೋರ್ ಮಾಡಿದಿರಿ ಅಂತ ಅನ್ಕೊಳ್ಳಿ.
ಬಟ್ ಸೆಕೆಂಡ್ ಪಿ ಯು ಸಿ ಆದ ನಂತರ ಕೇವಲ ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ನ ಆಧಾರದ ಮೇಲೆ ನಿಮಗೆ ಯಾವುದಾದ್ರೂ ಜಾಬ್ ಸಿಗುತ್ತಾ? ಈ ಪ್ರಶ್ನೆಯನ್ನ ನೀವೇ ನಿಮ್ಮನ್ನ ಕೇಳ್ಕೊಳ್ಳಿ. ಇದರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂಡ್ ಆಕ್ಚುಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾವು ಸೆಕೆಂಡ್ ಪಿ ಯು ಸಿಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಓನ್ಲಿ ಮಾರ್ಕ್ಸ್ಗಾಗಿ ನಾವಿಲ್ಲಿ ಸ್ಟಡಿ ಮಾಡ್ತಾ ಇಲ್ಲ. ನೋಡಿ, ಮೊದಲು ಒಂದು ಜಾಬ್ ಇತ್ತು. ಯಾವ ಜಾಬ್ ಅದು? ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳಿ ಒಂದು ಹುದ್ದೆ ಇತ್ತು. ಅದನ್ನ ಸೆಕೆಂಡ್ ಪಿ ಯು ಸಿಯಲ್ಲಿ 90 ಅಬೌವ್ ಸ್ಕೋರ್ ಮಾಡಿ ವಿದ್ಯಾರ್ಥಿಗಳು ಅದನ್ನ ಪಡೆದುಕೊಳ್ತಿದ್ರು. ಅದಕ್ಕೆ ಯಾವುದೇ ಎಕ್ಸಾಮ್ ಇರಲಿಲ್ಲ. ಬಟ್ ಅದನ್ನು ಕೂಡ ಈಗ ತೆಗೆದು ಹಾಕಿದ್ದಾರೆ. ಗೌರ್ಮೆಂಟ್ನ ಯಾವುದೇ ಜಾಬ್ ನೀವು ಪಡೆದುಕೊಳ್ಬೇಕಂದ್ರೆ ಎಕ್ಸಾಮ್ ಬರದೆ ಅದನ್ನ ಪಡೆದುಕೊಳ್ಬೇಕು. ಅಂಡ್ ಇಂಟ್ರೆಸ್ಟಿಂಗ್ಲಿ ಆ ವಿಲೇಜ್ ಅಕೌಂಟೆಂಟ್ ನ ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆಯಲ್ಲ, ಅದರಲ್ಲಿ ಇಂಗ್ಲಿಷ್ ನಿಂದ ನೇರವಾಗಿ 35 ಪ್ರಶ್ನೆಗಳು ಬರುತ್ತೆ. ಅಂಡ್ ನೀವು ಈ ಶಾರ್ಟ್ ಕಟ್ ಮೆಥಡ್ಸ್ ಬಳಸಿ ಈ ಸೆಕೆಂಡ್ ಪಿ ಯು ಸಿಲಿ ಇಂಗ್ಲಿಷ್ ಕಲ್ತಿದ್ರೆ ಅದರಲ್ಲಿರುವಂತಹ ಒಂದು ಕ್ವಶನ್ ನೀವು ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡಿಫಿಕಲ್ಟಿ ಲೆವೆಲ್ ಅಷ್ಟಿರುತ್ತೆ. 35 ಕ್ವಶನ್ಸ್. ಯಾಕೆ ನಾನು ಇದನ್ನ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಬೇರೆ ನೀವು ಹಿಸ್ಟ್ರಿ ಓದ್ತೀರಾ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಅದರಿಂದ ಕೇವಲ 10 ರಿಂದ 12 ಕ್ವಶನ್ಸ್ ಬರುತ್ತೆ ಪ್ರತಿ ಸಬ್ಜೆಕ್ಟ್ ಇಂದ. ಈ ಶಾರ್ಟ್ ಕಟ್ ಮೆಥಡ್ಸ್ ಇಂದ ನೀವು 90 ಸ್ಕೋರ್ ಮಾಡಿದ್ರಿ. ಬಟ್ ಆ ಎಕ್ಸಾಮ್ ನಲ್ಲಿ ನಾಳೆ ಆ ಎಕ್ಸಾಮ್ ಬಿಡಿ ಬೇರೆ ನೀವು ಪ್ರೈವೇಟ್ ಜಾಬ್ ಮಾಡಿದ್ರಿ, ಅಲ್ಲಿಯೂ ಕೂಡ ಇಂಟರ್ವ್ಯೂ ಕ್ರ್ಯಾಕ್ ಮಾಡಲಿಕ್ಕೆ ಇಂಗ್ಲಿಷ್ ಬೇಕು. ಬಟ್ ಅಲ್ಲಿ ನಿಮಗೆ ಇಂಗ್ಲಿಷ್ ಸಹಾಯ ಆಗಲಿಲ್ಲ ಅಂದ್ರೆ ಆ ಮಾರ್ಕ್ಸ್ ಇಂದ ನಿಮ್ಗೆ ಏನಾದ್ರೂ ಬೆನಿಫಿಟ್ ಆಗುತ್ತಾ ಲೈಫ್ ನಲ್ಲಿ? ಅಂಡ್ ಅದು ಬಿಡಿ, ಲೈಫ್ ನಲ್ಲಿ ನಿಮ್ಗೆ ಏನಾದ್ರೂ ಕಾನ್ಫಿಡೆನ್ಸ್ ಸಿಗುತ್ತಾ? ನೋಡಿ, ನೀವು ಜಸ್ಟ್ ಮಾರ್ಕ್ಸ್ ಕಾರ್ಡ್ ನಲ್ಲಿ 90 ಮಾರ್ಕ್ಸ್ ಅಂತ ತೋರಿಸ್ತಾ ಇದೆ ನಿಮ್ಮ ಮಾರ್ಕ್ಸ್ ಕಾರ್ಡ್. ಬಟ್ ನಿಮ್ಗೆ ಆಕ್ಚುಲಿ ಇಂಗ್ಲಿಷ್ ಅರ್ಥನೂ ಆಗ್ತಾ ಇಲ್ಲ, ಇಂಗ್ಲಿಷ್ ಮಾತಾಡ್ಲಿಕ್ಕೂ ಬರ್ತಾ ಇಲ್ಲ. ಲೈಫ್ ನಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತಾ? ಅಂಡ್ ಈ ಪ್ರಶ್ನೆ ನಾನು ಸ್ಪೆಸಿಫಿಕ್ ಆಗಿ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಾನು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತೀನಿ. ಸೆಕೆಂಡ್ ಪಿ ಯು ಸಿಲಿ ನಾನು 90 ಸ್ಕೋರ್ ಮಾಡಿದೆ. ಅದರ ನಂತರ ನಾನು ಡಿಗ್ರಿಯನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದೆ. ನಮ್ಮ ಸಿಟಿಲಿರುವಂತಹ ಒನ್ ಆಫ್ ದಿ ಟಾಪ್ ಕಾಲೇಜಸ್ಗೆ ನಾನು ಹೋದೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ. ಸೊ ಅಲ್ಲಿ ನಾನು ಹೋದೆ, ಸರ್ಗೆ ತೋರಿಸಿದೆ ಮಾರ್ಕ್ಸ್ ಕಾರ್ಡನ್ನು. ಸೊ ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಡಿಗ್ರಿ ಮಾಡ್ತೀನಿ ಅಂತ ಹೇಳಿ ಸರ್ ಮಾರ್ಕ್ಸ್ ಕಾರ್ಡನ್ನು ನೋಡಿ ಅವ್ರು ನನಗೆ ಕೇಳಿದ್ರು, ನೋಡು ನೀನು ಕನ್ನಡ ಮೀಡಿಯಂನಲ್ಲಿ ಸ್ಟಡಿ ಮಾಡಿದ್ಯಾ? ಸೊ ಕನ್ನಡ ಮೀಡಿಯಂನಲ್ಲಿ ಮಾಡಿಬಿಟ್ಟು ಡಿಗ್ರಿ ಈಸಿ ಆಗುತ್ತೆ, ಇಂಗ್ಲಿಷ್ ಮೀಡಿಯಂನಲ್ಲಿ ಮಾಡಿದ್ರೆ ತುಂಬ ನಿನಗೆ ಡಿಫಿಕಲ್ಟ್ ಆಗುತ್ತೆ ಅಂತ ಅವ್ರು ಹೇಳಿದರು. ಇಲ್ಲ ಸರ್, ಇಲ್ಲ ನಾನು ಇಂಗ್ಲಿಷ್ ಮೀಡಿಯಂನಲ್ಲೇ ಮಾಡ್ತೀನಿ, ಸೊ ಅಷ್ಟು ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ನಾನು ಹೇಳಿದೆ. ನಾನು ಕಾನ್ಫಿಡೆಂಟ್ ಆಗಿಳಿದೆ. ಆ್ಯಂಡ್ ಅವರು ಮತ್ತೊಂದ್ಸಲ ನನಗೆ ಹೇಳಿದ್ರು, ನೋಡು ಇಂಗ್ಲೀಷ್ನಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗೆ ಆನ್ಸರ್ ಬರೀಬೇಕು, ಎಲ್ಲ ಟೀಚಿಂಗ್ ಇಂಗ್ಲೀಷ್ನಲ್ಲಿ ಇರುತ್ತೆ. ಸೊ ನಿನಗೆ ಡಿಫಿಕಲ್ಟ್ ಆಗಬಹುದು ಎಕ್ಸಾಮ್ ಬರೆಯುವಾಗ. ಆ್ಯಂಡ್ ನೀನು ಪೇರೆಂಟ್ಸಿಂದ ಪರ್ಮಿಷನ್ ತೆಗೆದುಕೊಂಡಿದ್ಯಾ ಅಂತ ಕೇಳಿದರು. ಅವಾಗಲೂ ಕೂಡ ನಾನು ಇಲ್ಲ ಸರ್, ನಾನು ಇಂಗ್ಲೀಷ್ ಮೀಡಿಯಂನಲ್ಲೇ ಡಿಗ್ರಿ ಮಾಡ್ತೀನಿ ಅಂತ ಹೇಳಿದೆ. ಸೊ ಈ ಸ್ಟೋರಿ ಯಾಕೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ, ನೋಡಿ, ಒಂದು ಕಡೆ ಸರ್ ಆ ಕಾಲೇಜ್ನ ಪ್ರೊಫೆಸರ್ ನನಗೆ ಡಿಸ್ಕರೇಜ್ ಮಾಡ್ತಾ ಇದ್ದಾರೆ, ಇಂಗ್ಲೀಷ್ ಡಿಫಿಕಲ್ಟ್ ಇದೆ, ನಿಮಗೆ ಸಮಸ್ಯೆ ಆಗ್ಬಹುದು ಅಂತ ಹೇಳಿ. ಇನ್ನೊಂದು ಕಡೆ ನಾನು ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ, ಇಲ್ಲ ಸರ್ ನಾನು ಇಂಗ್ಲೀಷ್ ಮೀಡಿಯಂನಲ್ಲೇ ಡಿಗ್ರಿ ಮಾಡ್ತೀನಿ. ಸೊ ಇದು ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ನನಗೆ ಆ ಶಾರ್ಟ್ ಕಟ್ ಟೆಕ್ನಿಕ್ಸ್ ಅನ್ನ ಬಳಸಿ ಕಾನ್ಫಿಡೆನ್ಸ್ ಬರಲಿಲ್ಲ. ಯಾಕೆಂದ್ರೆ ನಾನಲ್ಲಿ ಆ ಮೆಥಡ್ ಅನ್ನ ಯೂಸ್ ಮಾಡಿದೆ. ಸೆಕೆಂಡ್ ಮೆಥಡ್ ಇದೆಯಲ್ಲ, ಸೆಕೆಂಡ್ ಮೆಥಡ್ ಅನ್ನ ಯೂಸ್ ಮಾಡಿ ಇಂಗ್ಲಿಷ್ ನಲ್ಲಿ 90 ಸ್ಕೋರ್ ಮಾಡಿದ್ದೆ. ಸೊ ಆ ಸೆಕೆಂಡ್ ಮೆಥಡ್ ಏನು ಅದನ್ನ ನಿಮ್ಗೆ ಈಗ ಹೇಳ್ತಾ ಹೋಗ್ತೀನಿ. ಆ ಸೆಕೆಂಡ್ ಮೆಥಡ್ ಮೂಲಕ ನೀವು ಇಂಗ್ಲಿಷ್ ನಲ್ಲಿ 90 ಸ್ಕೋರ್ ಮಾಡಿದ್ರೆ ಲೈಫ್ ನಲ್ಲಿ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಈ ಸೆಕೆಂಡ್ ಮೆಥಡ್ ಏನಂದ್ರೆ, ಈ ಸೆಕೆಂಡ್ ಮೆಥಡ್ ನಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಫಸ್ಟ್ ಈ ಶಾರ್ಟ್ ಕಟ್ ಟೆಕ್ನಿಕ್ಸ್ ಅನ್ನ ಬಿಟ್ಟು ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿಯೋದ್ರ ಮೇಲೆ ಫೋಕಸ್ ಮಾಡಿ. ರೈಟ್? ಸೊ ಯಾಕೆ ಅಂದ್ರೆ ಇಲ್ಲಿ ನೀವು ಎಫರ್ಟ್ ಹಾಕ್ತಾ ಇದ್ದೀರಿ. ಈ ಶಾರ್ಟ್ ಕಟ್ ಟೆಕ್ನಿಕ್ಸ್ ಫಾಲೋ ಮಾಡ್ಲಿಕ್ಕೆ ಇದೇನು ಈಸಿಯೆಸ್ಟ್ ವೇ ಅಲ್ಲ. ಇಲ್ಲಿ ಕೂಡ ಟೈಮ್ ಹೋಗುತ್ತೆ, ಶ್ರಮ ಹೋಗುತ್ತೆ. ಬಟ್ ಅದರಿಂದ ಕೇವಲ ಮಾರ್ಕ್ಸ್ ಸಿಗುತ್ತೆ, ಲೈಫ್ ನಲ್ಲಿ ಏನು ಯೂಸ್ ಆಗೋದಿಲ್ಲ. ನಿಮ್ಮ ಕರಿಯರ್ ನಲ್ಲಿ, ನಿಮ್ಮ ಫ್ಯೂಚರ್ ನಲ್ಲಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಅದರಿಂದ ಏನು ನಿಮ್ಗೆ ಸಹಾಯ ಆಗೋದಿಲ್ಲ. ಬಟ್ ಈಗ ನಿಮ್ಗೆ ಏನು ಈ ಗ್ರಾಮರ್ ಟಾಪಿಕ್ಸ್ ಗಳು ಇವೆ ಅಲ್ಲ, ಈ ಗ್ರಾಮರ್ ಟಾಪಿಕ್ಸ್ ಗಳಲ್ಲಿ ಈ ಗ್ರಾಮರ್ ಟಾಪಿಕ್ಸ್ಗೆ ನೀವು ಏನ್ ಮಾಡ್ಬೇಕು, ಈಗ ಎಫರ್ಟ್ ಹಾಕಬೇಕು, ಇವುಗಳನ್ನ ಕಲಿಬೇಕು, ಶಾರ್ಟ್ ಕಟ್ ಟೆಕ್ನಿಕ್ಸ್ ಕಲಿಬೇಕು ಅಂತ ಹೇಳಿ. ಸೊ ಈಗ ಇದೇ ಎಫರ್ಟ್ ಅನ್ನ ಇಂಗ್ಲಿಷ್ ಆಸ್ ಅ ಭಾಷೆಯಾಗಿ ಕಲೀಲಿಕ್ಕೆ ಎಫರ್ಟ್ ಹಾಕಿ ಸೆಕೆಂಡ್ ಪಿ ಯು ಸಿಯಲ್ಲಿ 90 ಸ್ಕೋರ್ ಮಾಡಿ, 90 ಅಬೌವ್ ಸ್ಕೋರ್ ಮಾಡಿ. ಆ್ಯಂಡ್ ಆ ಇಂಗ್ಲಿಷ್ ಏನು ಕಲ್ತಿದ್ರಲ್ಲ ಅದರ ಬೆನಿಫಿಟ್ ಅನ್ನ ಇಡೀ ಲೈಫ್ ಲಾಂಗ್ ವರ್ಗೆ ಅದರ ಬೆನಿಫಿಟ್ ಅನ್ನ ಪಡೆದುಕೊಳ್ತಾ ಇದ್ದೀವಿ. ಇದು ಹೇಗಿರುತ್ತೆ? ಫಸ್ಟ್ ಮೆಥಡ್ ನಲ್ಲಿ ಟೈಮ್ ಕೊಡ್ತಾ ಇದ್ದೀರಿ, ಸಮಯ ಕೊಡ್ತಾ ಇದ್ದೀರಿ, ಎಫರ್ಟ್ ಹಾಕ್ತಾ ಇದ್ದೀರಿ. ಬಟ್ ಅದರ ಫಲಿತಾಂಶ, ಅದರ ರಿಸಲ್ಟ್ ಕೇವಲ ಲಿಮಿಟೆಡ್ ಆಗಿದೆ, ಓನ್ಲಿ ಮಾರ್ಕ್ಸ್ ಕಾರ್ಡ್ ವರೆಗೆ ಸೀಮಿತವಾಗಿರುತ್ತೆ. ಬಟ್ ನಾನು ಹೇಳ್ತಾ ಇರುವಂಥ ಮೆಥಡ್, ನಾನು ಈಗ ಹೇಳ್ತೀನಿ ನಿಮ್ಗೆ ಏನು ಮೆಥಡ್ ಅಂತ ಹೇಳಿ, ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಈ ಗ್ರಾಮರ್ ಟಾಪಿಕ್ಸ್ ಕಲೀಲಿಕ್ಕೆ ನೀವೀಗ ತುಂಬಾ ಎಫರ್ಟ್ ಹಾಕಬೇಕು. ದೆನ್ ಈ ಸಮರೀಸ್ ಅನ್ನ ನೀವು ಬೈ ಹಾರ್ಟ್ ಮಾಡ್ತೀರಾ, ಅದರಲ್ಲಿ ಕೂಡ ಎಫರ್ಟ್ ಹಾಕಬೇಕು. ಅಂಡ್ ದೆನ್ ಈ ಪೋಯಮ್ಸ್ಗಳು ಇವೆ, ಪೋಯಮ್ಸ್ ಬೈ ಹಾರ್ಟ್ ಮಾಡ್ಲಿಕ್ಕೂ ಕೂಡ ನೀವಿಲ್ಲಿ ತುಂಬಾ ಟೈಮ್, ಎನರ್ಜಿ ಅಂಡ್ ಎಫರ್ಟ್ ಅನ್ನ ಹಾಕಬೇಕು. ಸೊ ಇಲ್ಲಿ
ಬೈ ಹಾರ್ಟ್ ಮಾಡಲಿಕ್ಕೆ ಶಾರ್ಟ್ಕಟ್ ಟೆಕ್ನಿಕ್ಸ್ಗಾಗಿ ಎಫರ್ಟ್ ಹಾಕೋ ಬದಲಾಗಿ ಈ ಸೆಕೆಂಡ್ ಅಪ್ರೋಚ್ ಇದೆಯಲ್ಲ, ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಈ ನನ್ನ ಪ್ರಕಾರ ಈ ಸೆಕೆಂಡ್ ಮೆಥಡ್ ನಲ್ಲಿ ನೀವೇನ್ ಮಾಡಿ, ಫಸ್ಟ್ ಯಾವ್ದಾದ್ರು ಒಂದು ಇಂಗ್ಲಿಷ್ ಕೋರ್ಸ್ ಅನ್ನ ಜಾಯಿನ್ ಆಗಿ. ಸೊ ಅದರಿಂದ ಏನಾಗುತ್ತೆ, ಸ್ಟ್ರಕ್ಚರ್ಡ್ ವೇನಲ್ಲಿ ನಿಮಗೆ ಕಾಂಟೆಂಟ್ ಸಿಗುತ್ತೆ, ನಿಮ್ಮ ಟೈಮ್ ಸೇವ್ ಆಗುತ್ತೆ, ಸರಿಯಾದಂತಹ ಗೈಡೆನ್ಸ್ ಸಿಗುತ್ತೆ, ತುಂಬಾ ಕಡಿಮೆ ಸಮಯದಲ್ಲಿ ಇಂಗ್ಲಿಷ್ ಕಲಿಬಹುದು. ಹಣ ಇಲ್ಲ ಅಂದ್ರೂ ಕೂಡ ಫ್ರೀಯಾಗಿ ಕ್ಲಾಸಸ್ ನೋಡ್ಬೋದು ಯೂಟ್ಯೂಬ್ನಲ್ಲಿ. ಬಟ್ ಅದರಲ್ಲಿ ಸಮಸ್ಯೆ ಏನಂದ್ರೆ ಅಲ್ಲಿ ಸ್ಟ್ರಕ್ಚರ್ಡ್ ಆಗಿ ಕಾಂಟೆಂಟ್ ಸಿಗೋದಿಲ್ಲ, ಟೈಮ್ ಹೆಚ್ಚೋಗುತ್ತೆ, ಪ್ರಾಪರ್ ಗೈಡೆನ್ಸ್ ಸಿಗದೇ ಇರಬಹುದು, ರೈಟ್. ಅಲ್ಲಿ ನೀವು ತುಂಬಾ ಡಿಸ್ಟ್ರಾಕ್ಟ್ ಕೂಡ ಆಗ್ಬೋದು. ಅದಕ್ಕೆ ಹೇಳ್ತಾ ಇರೋದು ಎನ್ರೋಲ್ ಇನ್ ಅ ಪೇಯ್ಡ್ ಕೋರ್ಸ್. ಒಂದ್ 2,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಇಡೀ ಜೀವನ ನಿಮಗೆ ಇದರಿಂದ ಬೆನಿಫಿಟ್ ಆಗುತ್ತೆ. ಇಲ್ಲ ಅಂದ್ರೆ ತುಂಬಾ ಸಮಸ್ಯೆಯನ್ನ ಫೇಸ್ ಮಾಡ್ತೀರಾ. ಫ್ರೀನೂ ಕೂಡ ಮಾಡ್ಬೋದು, ಪೇಯ್ಡ್ ಮಾಡ್ಬೋದು, ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ಡಿಸಿಷನ್ ಅನ್ನ ತಗೊಳ್ಳಿ. ಇಲ್ಲಿ ನೀವು ಏನ್ ಮಾಡ್ತೀರಾ, ಇಂಗ್ಲಿಷ್ ಕಲಿತೀರಾ. ಸೊ ಇಲ್ಲಿ ನೀವು ಇಂಗ್ಲಿಷ್ ಕಲಿಯುವಾಗ ಸರ್ ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಈ ರೀತಿ ನಾನು ಅಡ್ವೈಸ್ ಕೊಟ್ಟಾಗ, ಸರ್ ನನ್ನ ಹತ್ರ ಟೈಮ್ ಇಲ್ಲ, ಎಕ್ಸಾಮ್ ಹತ್ರ ಇದೆ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಈಗ ನೀವು ಗ್ರಾಮರ್ ಕಲಿಬೇಕಾ, ಸೊ ಅದಕ್ಕೆ ಟೈಮ್ ಹೋಗುತ್ತೆ. ಸೊ ಅದೇ ಟೈಮ್ ಅನ್ನ ಇಲ್ಲಿ ಇಂಗ್ಲಿಷ್ ಕಲಿಯೋದ್ರಲ್ಲಿ ಟೈಮ್ ಹಾಕಿ ಒಂದು ಆಸ್ ಅ ಭಾಷೆಯಾಗಿ ಈ ಇಂಗ್ಲಿಷ್ ಕಲಿಯುವಾಗ ಇಲ್ಲಿ ನಿಮಗೆ ಗ್ರಾಮರ್ ಕಲಿಸಲಾಗುತ್ತೆ. ಆ ಗ್ರಾಮರ್ ನೀವು ಕಲ್ತ್ರೆ ನಿಮ್ಮ ಸೆಕೆಂಡ್ PUC ಇಂಗ್ಲಿಷಲ್ಲಿರುವಂತಹ ಎಲ್ಲಾ ಗ್ರಾಮರ್ ಟಾಪಿಕ್ಸ್ಗಳು ಕವರ್ ಆಗಿಬಿಡುತ್ತೆ. ಸೊ 40 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಇಲ್ಲಿಂದಾನೆ ಬರುತ್ತೆ. ಅಂಡ್ ಪ್ಲಸ್ ನೀವು ಇಂಗ್ಲಿಷನ್ನ ಕಲಿತೀರಾ, ಅದನ್ನ ಇಡೀ ಜೀವನ ನೀವು ಯೂಸ್ ಮಾಡ್ಕೋಬಹುದು ನಿಮ್ಮ ಬೆನಿಫಿಟ್ಗಾಗಿ. ಅಂಡ್ ದೆನ್ ಯು ಕ್ಯಾನ್ ಲರ್ನ್ ಇಂಗ್ಲಿಷ್ ಇನ್ 1 ಮಂತ್. ಟೈಮ್ ಇಲ್ಲ ಅಂತ ನೀವು ಹೇಳಿದ್ರಲ್ಲ, ಇಂಗ್ಲಿಷ್ ಅನ್ನ ನೋಡಿ ಜಸ್ಟ್ 30 ರಿಂದ 40 ತಾಸುಗಳಲ್ಲಿ, ಅಂದ್ರೆ 1 ತಿಂಗಳಲ್ಲಿ ಕಲಿಬಹುದು ನೀವು ಸರಿಯಾಗಿ. ನಾನು ಹೇಳ್ತಾ ಇರೋದು ಪೇಯ್ಡ್ ಕೋರ್ಸಸ್ ಅನ್ನ ಮಾಡಿದ್ರೆ, ಫ್ರೀ ಆಗಿ ಮಾಡಿದ್ರೆ ಸ್ವಲ್ಪ ಹೆಚ್ಚು ಸಮಯ ಅದು ತೆಗೆದುಕೊಳ್ಬಹುದು. ಅಂಡ್ ನೀವೇನಾದ್ರೂ ಬಿಲೋ ಎವರೇಜ್ ಸ್ಟೂಡೆಂಟ್ ಇದ್ರೆ, ಸರ್ ನಾನು ತುಂಬಾ ವೀಕ್ ಇದ್ದೇನೆ ಇಂಗ್ಲಿಷ್ ನಲ್ಲಿ ಅಂತ ಇದ್ರೆ ಸ್ವಲ್ಪ ಹೆಚ್ಚು ಟೈಮ್ ಹೋಗುತ್ತೆ, 40 ರಿಂದ 50 ತಾಸು ಟೈಮ್ ಅನ್ನು ನೀವು ತೆಗೆದುಕೊಳ್ಬಹುದು ಇಂಗ್ಲಿಷ್ ಅನ್ನ ಕಲಿಲಿಕ್ಕೆ. ಸೊ ಇದೇ ಎಫರ್ಟ್ ನಲ್ಲಿ ನೀವೇನು ಸಮರೀಸ್ ಬೈ ಹಾರ್ಟ್ ಮಾಡ್ಲಿಕ್ಕೆ, ಗ್ರಾಮರ್ ನಲ್ಲಿ ಶಾರ್ಟ್ ಟೆಕ್ನಿಕ್ಸ್ ಯೂಸ್ ಮಾಡ್ಲಿಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ರಿ, ಅದೇ ಟೈಮ್ ನಲ್ಲಿ ಇಂಗ್ಲಿಷ್ ಅನ್ನ ಕಲಿತೀರಾ. ಅಂಡ್ ಅದರಲ್ಲಿ ಕೂಡ 40 ಮಾರ್ಕ್ಸ್ ನ ಗ್ರಾಮರು ಕೂಡ ಕಲಿತೀರಾ ಅದೇ ಕೋರ್ಸ್ ನಲ್ಲಿ. ಯಾವ್ದಾದ್ರು ಕೋರ್ಸ್ ಜಾಯ್ನ್ ಆಗಿ. And then your grammar portion, as I already told you, ನಿಮ್ಮ ಗ್ರಾಮರ್ ಪೋರ್ಷನ್ ಇದರಲ್ಲೇ ಕವರ್ ಆಗಿಬಿಡುತ್ತೆ. ಸೊ 30-40 ತಾಸುಗಳಲ್ಲಿ ಇಂಗ್ಲಿಷ್ ಅನ್ನ ಕಲ್ತ್ರಿ. ಅಂಡ್ ದೆನ್ ನಿಮ್ಮ ಥಿಯರಿ ಸಿಲೆಬಸ್ ಉಳಿತು. ಸೊ ಥಿಯರಿ ಸಿಲೆಬಸ್ ಅನ್ನ ಯಾವ ರೀತಿ ಕವರ್ ಮಾಡ್ತೀರಿ, ಪ್ರೋಸ್ ಇವೆ, ಪೋಯಮ್ಸ್ ಇವೆ, ನೀವೇನ್ ಮಾಡ್ತಾ ಇದ್ದೀರಿ, ಅದರ ಸಮರೀಸ್ ಅನ್ನ ಬೈ ಹಾರ್ಟ್ ಮಾಡ್ತಾ ಇದ್ದೀರಿ. ನೀವು ಸಮರೀಸ್ ಬರೆದ್ರು ಕೂಡ 4ಕ್ಕೆ 4 ಅಂಕ ಸಿಗೋದಿಲ್ಲ, 3ಕ್ಕೆ 3 ಅಂಕ ಸಿಗೋದಿಲ್ಲ, 2 ಅಂಕ ಸಿಗುತ್ತೆ. ಅದರಲ್ಲಿ ಕೂಡ ಗ್ರಾಮೆಟಿಕಲಿ ತುಂಬಾ ಮಿಸ್ಟೇಕ್ ಮಾಡ್ತೀರಾ ನೀವು, ಬೈ ಹಾರ್ಟ್ ಹಾಕಿ ಬರೆದ್ರು ಕೂಡ ಅಲ್ಲಿ ಅಗೇನ್ ಮಾರ್ಕ್ಸ್ ಕೊಟ್ಟಾಗುತ್ತೆ. ಸ್ಪೆಲ್ಲಿಂಗ್ ಎರರ್ಸ್ ಮಾಡ್ತೀರಾ, ಅದಕ್ಕೆ ಮಾರ್ಕ್ಸ್ ಕಟ್ಟಾಗುತ್ತೆ. ನೀವು ಇಲ್ಲಿ ಇಂಗ್ಲಿಷ್ ಕಲಿತ ನಂತರ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಒಂದ್ಸಲ ಓದಿ, ಒಂದ್ಸಲ ಓದಿ, ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಇಂಗ್ಲಿಷ್ ಕಲ್ತಿದ ನಂತರ ಈಸಿಯಾಗಿ ನಿಮ್ಗೆ ವಾಕ್ಯಗಳನ್ನ ಮಾಡ್ಲಿಕ್ಕೆ ಬರುತ್ತೆ. ಅದರ ಸಹಾಯದಿಂದ ಏನು ಸ್ಪೆಸಿಫಿಕ್ ಕ್ವಶನ್ ಬರೀತಾರೆ ಅದಕ್ಕೆ ನೀವು ಆನ್ಸರ್ ಮಾಡ್ಬೋದು. ಸ್ಟೋರಿ ಮೈಂಡ್ ನಲ್ಲಿ ಇದೆ, ಇಂಗ್ಲಿಷ್ ನಲ್ಲಿ ಬರೀಬೇಕು. ಆ ಸ್ಕಿಲ್ ಅನ್ನು ನೀವು ಇಲ್ಲಿ ಕಲಿತೀರಾ ಸುಲಭವಾಗಿ, ರೈಟ್. ಇದರಲ್ಲಿ ಕೂಡ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ನೋಡಿ, ಸೆಕೆಂಡ್ ಮೆಥಡ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಬಟ್ ಅದರ ಬೆನಿಫಿಟ್ಸ್ ಇದೆಲ್ಲ ಇಡೀ ಲೈಫ್ ಟೈಮ್ ನಿಮಗೆ ಸಿಗುತ್ತೆ. ಈ ಮೆಥಡ್ ಅನ್ನ ಫಾಲೋ ಮಾಡಿ. ನಾನು ನಿಮಗೆ ತೋರಿಸಿದ್ದೀನಿ 2 ಮೆಥಡ್ ಅನ್ನ. ಒಂದು ಶಾರ್ಟ್ ಕಟ್ ಮೆಥಡ್, ಜಸ್ಟ್ ಮಾರ್ಕ್ಸ್ ಅನ್ನ ತಗೊಳ್ಳಿ, ಲೈಫ್ ನಲ್ಲಿ ಏನು ಉಪಯೋಗ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ಇದು ರಿಯಾಲಿಟಿ. ಈ ಎಫರ್ಟ್ ಹಾಕ್ತಾ ಇದ್ರಲ್ಲ ಖುಷಿಯಾಗಿ ಎಕ್ಸಾಮ್ಗಾಗಿ, ಅದರಲ್ಲೇ ಇಂಗ್ಲಿಷ್ ಕಲ್ತ್ಬಿಡಿ. ನಾಳೆ ಅಸಹ್ಯ ಆಗುತ್ತೆ, ಎಂಬ್ಯಾರಸ್ ಆಗುತ್ತೆ, ಅವಾಗ ಬಂದು ಇಂಗ್ಲಿಷ್ ಅನ್ನ ಕಲಿಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ 10 ಸಲ ಫೇಲ್ ಆಗ್ತಾರೆ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ವೀಕ್ ಇದ್ದಾರೆ. ಸೊ ಆ ಸಮಸ್ಯೆನ ನೀವು ಫೇಸ್ ಮಾಡಬಾರ್ದು ಅಂತ ಹೇಳಿ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ. ಸೊ ಇಂಗ್ಲಿಷ್ ಕಲಿಯೋದ್ರಿಂದ ಏನ್ ಬೆನಿಫಿಟ್ಸ್, ಆ ಬೆನಿಫಿಟ್ಸ್ ಕೂಡ ನಾನು ಈಗ ತೋರಿಸ್ತೀನಿ. ಈಗ ಸೆಕೆಂಡ್ PUC ಅಲ್ಲಿ ಇಂಗ್ಲಿಷ್ ಆಸ್ ಅ ಭಾಷೆಯಾಗಿ ಕಲಿಯೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ, ನಂಬರ್ 1 ನೋಡಿ, ಎಕ್ಸಾಮ್ ದೃಷ್ಟಿಯಿಂದ ನೋಡಿದಾಗ ನೀವು ಸುಲಭವಾಗಿ ಇಂಗ್ಲಿಷ್ ಅಲ್ಲಿ 90 ಅಬೌವ್ ಸ್ಕೋರ್ ಮಾಡಬಹುದು. ಅಂಡ್ ಸೆಕೆಂಡ್ ಬಂದು ಲೈಫ್ ನಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನಾನು ಕೂಡ ಇಂಗ್ಲಿಷ್ ನಲ್ಲಿ ಮಾತಾಡಬಹುದು, ಇಂಗ್ಲಿಷ್ ಅಲ್ಲಿ ನಾನು ಎಕ್ಸಾಮ್ಸ್ ಬರೀಬಹುದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಅದು ಬರಲಿಲ್ಲ ಅಂದ್ರೆ ಲೈಫ್ ನಲ್ಲಿ ಎಷ್ಟೇ ಮಾರ್ಕ್ಸ್ ಪಡೆದುಕೊಂಡ್ರೂ ಕೂಡ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅಂಡ್ ಥರ್ಡ್ ಅಡ್ವಾಂಟೇಜ್ ಬಂದು, ನೀವು ನಿಮ್ಮ ಹೈಯರ್ ಎಜುಕೇಶನ್ ಅನ್ನ ಇಂಗ್ಲಿಷ್ ಮೀಡಿಯಂ ನಲ್ಲಿ ಮಾಡಬಹುದು. ಅದಕ್ಕೆ ಸ್ವಲ್ಪ ಹೆಚ್ಚು ವ್ಯಾಲ್ಯೂ ಇದೆ ಇವತ್ತಿನ ಸಮಾಜದಲ್ಲಿ. ನೀವು BCom ಮಾಡಬಹುದು ಇಂಗ್ಲಿಷ್ ಮೀಡಿಯಂ ನಲ್ಲಿ, ನೀವು ಕಾಮರ್ಸ್ ಮಾಡಿದ ನಂತರ ನೀವು BBA MBA ಮಾಡಬಹುದು. ಅಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್ ಕೂಡ ಬೇರೆ ಬೇರೆ ಡಿಗ್ರೀಸ್ಗಳನ್ನ ಇಂಗ್ಲಿಷ್ ಮೀಡಿಯಂ ನಲ್ಲಿ ಮಾಡಬಹುದು. ಅದು ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ. ಆ್ಯಂಡ್ ನಿಮಗೆ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಸೊ ಅದೇ ತಗೊಳ್ಳಿ, ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಾಧಿಕಾರಿಗೆ ಎಲ್ಲರೂ ಎಕ್ಸಾಮ್ ನಾಳೆ ಬರೀಬಹುದು. ಯಾರು ಇಂಗ್ಲಿಷ್ನಲ್ಲಿ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಅಲ್ಲಿ ಒಂದು ಅಡ್ವಾಂಟೇಜ್ ಸಿಗುತ್ತೆ. ನೋಡಿ, 90% ಜನ ಒಂದು ಕಡೆ ಇಂಗ್ಲಿಷ್ನಲ್ಲಿ ವೀಕ್ ಇದ್ದಾರೆ. ಆ್ಯಂಡ್ ನೀವು ಅದರಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಂದರೆ ಅದು ನಿಮ್ದು ಏನಾಯಿತು, ಸ್ಟ್ರೆಂತ್ ಆಯಿತು. ನಿಮ್ಮ ಅಲ್ಲಿ ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ.
ಆ್ಯಂಡ್ ಯು ವಿಲ್ ಹ್ಯಾವ್ ಎನ್ ಎಡ್ಜ್ ಓವರ್ ಅದರ್ ಸ್ಟೂಡೆಂಟ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿ, ಅಲ್ಲಿ ಇಂಗ್ಲಿಷ್ ತುಂಬಾ ಮ್ಯಾಟರ್ ಆಗುತ್ತೆ. ಪ್ರತಿ ಎಕ್ಸಾಮ್ನಲ್ಲಿ 30ರಿಂದ 40 ಕ್ವಶನ್ಸ್ ಇಂಗ್ಲಿಷ್ನಿಂದಾನೇ ಕೊಡ್ತಾರೆ. ಸೊ ನಿಮ್ಮ ಇಂಗ್ಲಿಷ್ ಸ್ಟ್ರಾಂಗ್ ಆದರೆ ಅಲ್ಲಿ ಕೂಡ ನಿಮಗೆ ಒಂದು ಎಡ್ಜ್ ಸಿಗುತ್ತೆ ಬೇರೆ ಸ್ಪರ್ಧಾರ್ಥಿಗಳಿಗೆ ಕಂಪೇರ್ ಮಾಡಿದಾಗ. ಇದು ಇಂಗ್ಲಿಷ್ ಅನ್ನ ಆಸ್ ಅ ಭಾಷೆಯಾಗಿ ಈಗ ಕಲಿಯುವಂತಹ ಬೆನಿಫಿಟ್ಸ್. ನಾನು ನೋಡಿ ನಿಮಗೆ ರಿಯಾಲಿಟಿ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ. ಅಂಡ್ ಅಲ್ಟಿಮೇಟ್ಲಿ ಇದು ಡಿಪೆಂಡ್ ಆಗುತ್ತೆ ನೀವೇನು ಡಿಸಿಷನ್ ಮಾಡ್ತೀರಾ ಅಂತ ಹೇಳಿ, ನೀವು ಎಲ್ಲಿ ಎಫರ್ಟ್ ಹಾಕ್ತೀರಾ ಅಂತ ಹೇಳಿ. ಸೊ ಲೈಫ್ನಲ್ಲಿ ನೋಡಿ, ಕೇವಲ ಶ್ರಮ ಪಟ್ಟರೆ ಸಕ್ಸಸ್ ಸಿಗೋದಿಲ್ಲ. ಸರಿಯಾದಂತಹ ವೇನಲ್ಲಿ, ಸರಿಯಾದಂತಹ ಡೈರೆಕ್ಷನ್ನಲ್ಲಿ ನೀವು ಎಫರ್ಟ್ ಹಾಕಿದರೆ ಮಾತ್ರ ಅದರ ರಿಸಲ್ಟ್, ಅದರ ಪ್ರತಿಫಲ ಸಿಗಲಿಕ್ಕೆ ಸಾಧ್ಯ. ಸೊ ನಾನು ನನ್ನ ಕೆಲಸ ಮಾಡಿದ್ದೀನಿ. ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಜ್ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.